ಹಲೋ ನಮಸ್ಕಾರ. ಡಾಕ್ಟರ್ ಕಾಮಿನಿ ಹಾಸ್ಪಿಟಲ್ಸ್ ಪ್ರೆಸೆಂಟ್ಸ್ ಹೆಲ್ತ್ ಸೆಂಟರ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಇವತ್ತಿನ ಹೆಲ್ತ್ ಸೆಂಟರ್ನಲ್ಲಿ ಗರ್ಭಾಶಯದ ಗೆಡ್ಡೆಗಳು ಅಂದರೆ ಫೈಬ್ರಾಯ್ಡ್ಸ್ ಅಂದರೆ ಏನು, ಯಾವ ಕಾರಣಕ್ಕೆ ಇದು ಬರುತ್ತೆ, ಜೊತೆಗೆ ಇದು ತುಂಬ ಗಂಭೀರ ಸಮಸ್ಯೆ ಹೌದಾ, ಸಂತಾನೋತ್ಪತ್ತಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಇದಕ್ಕೆ ಸೂಕ್ತವಾಗಿರುವಂಥ ಚಿಕಿತ್ಸೆ ಏನು, ಎಲ್ಲದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇವತ್ತಿನ ಹೆಲ್ತ್ ಸೆಂಟರ್ನಲ್ಲಿ ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಕಾಮಿನಿ ಹಾಸ್ಪಿಟಲ್ಸ್ನ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂಥ ಡಾಕ್ಟರ್ ಅನು ಕೊಟ್ಟೂರು ಅವರಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ಈ ಗರ್ಭಾಶಯದ ಗೆಡ್ಡೆಗಳು ಅಥವಾ ಫೈಬ್ರಾಯ್ಡ್ಸ್ ಅಂದರೆ ಏನು, ಆ ಬಗ್ಗೆ ತಿಳಿಸ್ಕೊಡಿ. ಸಾಮಾನ್ಯವಾಗಿ ಎಲ್ಲರೂ ಹೆದರ್ಕೊಂಡು ಬಿಡ್ತಾರೆ, ಗರ್ಭಾಶಯದಲ್ಲಿ ಗಡ್ಡೆ ಇದೆ, ಅಯ್ಯೋ ನನಗೇನೋ ಕ್ಯಾನ್ಸರೇ ಬಂದುಬಿಡುತ್ತೇನೋ ಅಂತ ಹೆದರ್ಕೊಳ್ತಾರೆ. ಆದರೆ ನಿಜವಾಗ್ಲೂ ಎಲ್ಲ ಗಡ್ಡೆಗಳು ಕ್ಯಾನ್ಸರ್ ಆಗುತ್ತೆ ಅನ್ನೋದು ಸುಳ್ಳು. ಇನ್ನೊಂದು, ಈ ಗಡ್ಡೆಗಳು ಯಾಕೆ ಬರುತ್ತೆ, ಯಾಕೆ ಯೂಟ್ರಸಲ್ಲೇ ಬರುತ್ತೆ ಗಡ್ಡೆಗಳು ಹೆಚ್ಚಾಗಿ ಹೆಣ್ಮಕ್ಳಿಗೆ? ಯಾಕೆ ಅಂತಂದರೆ ಹೆಣ್ಮಕ್ಳು ತಾನೇ ಋತುಸ್ರಾವ ಆಗೋದು ಪ್ರತಿ ತಿಂಗಳು. ಈ ಗಡ್ಡೆಗಳು ಬರೋದಕ್ಕೆ ಕಾರಣ ಏನಂದರೆ, ಸಾಮಾನ್ಯವಾಗಿ ಇರೋದು ಹೆಣ್ಮಕ್ಳಲ್ಲಿ ಋತುಸ್ರಾವಕ್ಕೆ 2 ಹಾರ್ಮೋನು ಅತಿ ಮುಖ್ಯವಾದ ಕೆಲಸ ಮಾಡುತ್ತೆ. ಅದು ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅನ್ನೋದು. ಸೊ ಎಲ್ಲಿವರೆಗೂ ಒಂದು ಹೆಣ್ಣು ಋತುಚಕ್ರ ಆಗ್ತಾ ಇರುತ್ತೋ ಅವಳಲ್ಲೇ ಈ ಗಡ್ಡೆಗಳು ಕಾಣಿಸೋ ಸಾಧ್ಯತೆ ಹೆಚ್ಚಿರುತ್ತೆ. ಓಕೆ. ಸೊ ಈ ಫೈಬ್ರಾಯ್ಡ್ಗಳಿಂದ ಯಾವ ರೀತಿ ಸಮಸ್ಯೆಗಳು ಉಂಟಾಗುತ್ತೆ ಅನ್ನೋ ತಿಳ್ಕೊಳ್ಳೋದಕ್ಕೆ ಮುಂಚೆ ನೀವು ಬ್ರೀಫ್ ಮಾಡಿದ್ರಿ ಈಗ ಯಾವ ಕಾರಣಕ್ಕೆ ಇದು ಬರ್ಬೋದು ಅಂತ. ಬಟ್ ಮೇ ಬಿ ಅದರ್ ರೀಸನ್ಸ್ ಒಟ್ಟಾರೆಯಾಗಿ ನೋಡಿದಾಗ ಯಾವೆಲ್ಲ ರೀಸನ್ಸ್ಗೆ ಈ ಸಮಸ್ಯೆ ಉಲ್ಬಣ ಆಗ್ಬೋದು? ಸಾಮಾನ್ಯವಾಗಿ ಗಡ್ಡೆಗಳು ಬರೋದಕ್ಕೆ ಕಾರಣ 2 ಹಾರ್ಮೋನ್ ಅಂತ ಹೇಳಿದೆ. ಇನ್ನೂ ಕೆಲವು ಕಾರಣಗಳು ಅಂತಂದರೆ, ಒಂದು ಮತ್ತೆ ಪ್ರತಿ ಕಾರ್ಯಕ್ರಮ ಅದೇನೇ ಹೇಳ್ತಾ ಇವಿ, ಲೈಫ್ ಸ್ಟೈಲ್ ಅನ್ನೋದು. ಯಾಕಂದರೆ ಇತ್ತೀಚೆಗೆ ಲೈಫ್ ಸ್ಟೈಲಿಂದ ತುಂಬ ಹೆಚ್ಚಿಗೆ ತೊಂದರೆಗಳು ಒಂದು ದೇಹಕ್ಕೆ ಆಗ್ತಾಯಿದೆ, ಗಂಡಸಾಗಿರ್ಬೋದು ಹೆಂಗಸಾಗಿರ್ಬೋದು. ಸೊ ಈ ಹೆಣ್ಮಕ್ಳಿಗೆ ಗಡ್ಡೆ ಆಗೋದಕ್ಕೆ ಒಂದು ಲೈಫ್ ಸ್ಟೈಲ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಅವ್ರು ತಿನ್ನೋ ಆಹಾರದಲ್ಲಿ. ಎಷ್ಟೋ ಜನ ಈಗ ಚಿಕ್ಕ ಹೆಣ್ಣು ಹುಡುಗರು ನೋಡ್ತೀವಿ, ತರಕಾರಿ ಅಂದರೆ ಬೇಡ, ಅಮ್ಮಂದ್ರೆ ಎಷ್ಟೋ ಸಲ ಬಂದು ಕಂಪ್ಲೇಂಟ್ ಮಾಡ್ತಾರೆ, ನಮ್ಮ ಮಗು ತರಕಾರಿನೇ ತಿನ್ನಲ್ಲಮ್ಮ, ಏನು ಮಾಡೋದು ಅಂತ. ಸೊ ಅದಕ್ಕೆ ನಾವು ತರಕಾರಿ ತಿನ್ನಬೇಕು. ಕೆಲವೊಂದು ತರಕಾರಿಗಳು ಹೇಳಬೇಕಂದ್ರೆ ಬ್ರಾಕೊಲಿ, ಕ್ಯಾಬೇಜ್, ಕಾಲಿಫ್ಲವರ್ ಇಂಥ ಒಂದು ತರಕಾರಿಗಳು ತಿಂದರೆ ನಾವು ಫೈಬ್ರಾಯ್ಡ್ಸ್ನ ಬರದೇ ಇರೋ ಥರ ನಾವು ಒಂದು ಹುಷಾರಾಗಿರೋದನ್ನು ನಾವು ನೋಡ್ಕೋಬೋದು. ಮತ್ತೊಂದು ಏನಂದರೆ ಲೋ ಶುಗರ್ ಡಯಟ್, ಹೆಚ್ಚಾಗಿ ಸಿಹಿ ಪದಾರ್ಥಗಳನ್ನ ನಾವು ಕಡಿಮೆ ಮಾಡಿಕೊಂಡಾಗ ಅವಾಗೂ ಗಡ್ಡೆ ಬರೋದನ್ನು ನಾವು ತಪ್ಪಿಸ್ಕೋಬೋದು. ಇನ್ನೊಂದು ಎಕ್ಸಸೈಸ್. ಯಾಕೆ ಎಕ್ಸಸೈಸ್ ಮಾಡಬೇಕಂದ್ರೆ, ಗಡ್ಡೆ ಬರೋದಕ್ಕೆ ಕಾರಣ ಒಂದು ಒಬೇಸಿಟಿ, ಇದು ದೇಹದ ತೂಕ ಹೆಚ್ಚಾಗೋದ್ರಿಂದನೂ ಗಡ್ಡೆಗಳು ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಎಕ್ಸಸೈಸ್ ಮಾಡಿದಾಗ, ಒಳ್ಳೆ ಡಯಟ್ ತೊಗೊಂಡಾಗ, ಲೋ ಫ್ಯಾಟ್ ಡಯಟ್ ಆ ಥರ ತೊಗೊಂಡಾಗ ಏನಾಗುತ್ತೆ, ಒಬೆಸಿಟಿನ ನಾವು ತಡಿಬೋದು. ಒಬೆಸಿಟಿ ತರದೆ ಅರ್ಧಕ್ಕರ್ಧ ನಮ್ಮ ಒಂದು ಕಾಯಿಲೆಗಳನ್ನು ದೂರ ಇಟ್ಕೋಬೋದು. ಓಕೆ ಮೇಡಮ್, ಈ ಸಮಸ್ಯೆ ಹೇಗೆ ಆರಂಭ ಆಗುತ್ತೆ, ಅಥವಾ ನನಗಿದೊಂದು ಸಮಸ್ಯೆ ಬಂದಿದೆ ಅನ್ನೋದನ್ನ ಕಂಡು ಹಿಡ್ಕೊಳ್ಳೋದು ಹೇಗೆ ಆರಂಭಿಕ ಹಂತದಲ್ಲಿ, ಇದರ ಲಕ್ಷಣಗಳು ಹೇಗೆ ಗೋಚರಿಸ್ತಾ ಹೋಗುತ್ತೆ? ಈಗ ಲಕ್ಷಣಗಳು ಪ್ರತಿಯೊಂದು ಗಡ್ಡೆಗೆ ನಾವು ಸ್ಕ್ಯಾನ್ ಮಾಡಿಕೊಂಡೇ ತಿಳ್ಕೋಬೇಕು ಅಂತ ಏನಿಲ್ಲ. ಎಷ್ಟೋ ಸಲ ಸಾಮಾನ್ಯವಾಗಿ ಇದು ಹೇಗೆ ಲಕ್ಷಣಗಳು ಕಾಣ್ಕೊಂಡು ಬರುತ್ತೆ ಅಂದರೆ, ಸುಮ್ಮನೆ ಹೊಟ್ಟೆ ನೋವು ಬರೋದು, ಅಥವಾ ಋತುಚಕ್ರದ ಸಮಯದಲ್ಲಿ, ಪೀರಿಯಡ್ಸ್ ಸಮಯದಲ್ಲಿ ಹೆಚ್ಚಾಗಿ ಬ್ಲೀಡಿಂಗ್ ಆಗೋ ಸಮಯದಲ್ಲಿ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಆಗೋದು. ಅಥವಾ ಎಷ್ಟೋ ಜನ ನೋಡ್ಕೋತೀವಿ ನಾವು, ಋತುಸ್ರಾವ ಆಗುವಾಗ ದೊಡ್ಡ ಕರಣೆ ಥರ ಬರುತ್ತೆ ಮೇಡಮ್, ತುಂಬ ಗಡ್ಡೆ ಕ್ಲಾತ್ಸ್ ಹೋಗುತ್ತೆ, ತುಂಬ ಬ್ಲೀಡಿಂಗ್ ಆಗುತ್ತೆ, ಸಿಕ್ಕಾಪಟ್ಟೆ ಹೊಟ್ಟೆ ನೋವು, ಸುಸ್ತಾಗ್ಬಿಡುತ್ತೆ. ಅಥವಾ ಇವೆಲ್ಲ ಲಕ್ಷಣಗಳಿದ್ದಾಗ ಒಂದು ಸತಿ ನಾವು ಡಾಕ್ಟ್ರುಗಳ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳೋದು ಉತ್ತಮ. ಇನ್ನೊಂದು ನೋಡ್ತೇವೆ ನಾವು, ಕಾನ್ಸ್ಟಿಪೇಷನ್. ತುಂಬ ರೇರ್ ಇದು. ಗಡ್ಡೆಗೂ ಕಾನ್ಸ್ಟಿಪೇಷನ್ಗೆ ಏನು ಸಂಬಂಧ ಅಂತ ಅಂದ್ಕೋಬೋದು ನೀವು. ಸಾಮಾನ್ಯವಾಗಿ ಇದು ಗಡ್ಡೆಗಳು ಯಾವ ಜಾಗದ ಗರ್ಭಾಶಯದಲ್ಲಿ ಅದು ಉತ್ಪನ್ನ ಆಗಿರುತ್ತೆ ಅನ್ನೋದ್ರ ಮೇಲೆ ಕಾನ್ಸ್ಟಿಪೇಷನು ಆಗ್ಬೋದು, ಅಥವಾ ಯೂರಿನ್ ಪದೇ ಹೋಗ್ತಾ ಇರೋದು. ಯಾಕೆಂತಂದರೆ ಗರ್ಭಾಶಯ ಮಧ್ಯ ಇದೆ, ಗರ್ಭಾಶಯದ ಮುಂದೆ ಮೂತ್ರಪಿಂಡ ಇದೆ, ಗರ್ಭಾಶಯದ ಹಿಂದೆ
ಕರುಳುಗಳಿರುತ್ತೆ. ಸೊ ಸಾಮಾನ್ಯವಾಗಿ ಗರ್ಭಾಶಯದಲ್ಲಿ ಮುಂದಿನ ಭಾಗದಲ್ಲಿ ಗಡ್ಡೆಗಳು ಕಾಣಿಸ್ಕೊಂಡಾದಾಗ ಅದು ಬ್ಲ್ಯಾಡರ್ ಮೇಲೆ ಪ್ರೆಷರ್ ಬೀಳುತ್ತೆ. ಹಾಗಾಗಿ ಏನಾಗುತ್ತೆ, ಪದೇ ಪದೇ ಯೂರಿನ್ ಹೋಗಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಸಾಮಾನ್ಯಕ್ಕೆ ಪದೇ ಪದೇ ಯೂರಿನ್ ಅಂದ ತಕ್ಷಣ ತಲೆಗೆ ಓಡೋದು ಒಂದೇ ವಿಷಯ, ಯೂರಿನ್ ಇನ್ಫೆಕ್ಷನ್ ಆಗಿಬಿಟ್ಟಿದೇನೋ ಅಂತ. ಆದರೆ ಇದು ಒಂದು ಕಾರಣ ಆಗಿರ್ಬೋದು. ಇನ್ನೊಂದು, ಗರ್ಭಾಶಯದ ಹಿಂಭಾಗದಲ್ಲಿ ಗಡ್ಡೆಗಳು, ದೊಡ್ಡ ದೊಡ್ಡ ಗಡ್ಡೆಗಳೇನಾದರೂ ಉತ್ಪನ್ನ ಆಗಿದ್ದ ಪಕ್ಷದಲ್ಲಿ ಏನಾಗುತ್ತೆ, ಅದು ಕರುಳ ಮೇಲೆ ಪ್ರೆಷರ್ ಕೊಡುತ್ತೆ. ಸೊ ಹಾಗಾಗಿ ಕರುಳ ಮೇಲೆ ಪ್ರೆಷರ್ ಕೊಟ್ಟಾಗ ಏನಾಗುತ್ತೆ, ಕರುಳಿಗೆ ಮೂವ್ಮೆಂಟ್ಗೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಸಹ ಕಾನ್ಸ್ಟಿಪೇಷನ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹೀಗೆ ಹೊಟ್ಟೆ ನೋವು ಆಗ್ಬೋದು, ಅಥವಾ ಬ್ಲೀಡಿಂಗಲ್ಲಿ ಏರ್ಪೇರ್ ಆಗ್ಬೋದು, ಅಥವಾ ಕಾನ್ಸ್ಟಿಪೇಷನ್ ಆಗ್ಬೋದು, ಅಥವಾ ಯೂರಿನ್ ಪ್ರಾಬ್ಲಮ್ ಆಗ್ಬೋದು. ಯೂರಿನ್ ಪ್ರಾಬ್ಲಮ್ ಮತ್ತು ಕಾನ್ಸ್ಟಿಪೇಷನ್ ಇಸ್ ಒನ್ ಆಫ್ ದ ತುಂಬ ಅಪರೂಪದ ಒಂದು ಪರಿಸ್ಥಿತಿ. ಬಟ್ ಸಾಮಾನ್ಯವಾಗಿ ನಾವು ನೋಡೋವಂಥದ್ದು ಅಂತಂದರೆ ಹೊಟ್ಟೆ ನೋವು ಮತ್ತು ಹೆಚ್ಚಾಗಿ ಬ್ಲೀಡಿಂಗ್ ಆಗೋವಂಥದ್ದು, ಅಥವಾ ಬ್ಲೀಡಿಂಗ್ ಆಗಿರುತ್ತೆ, ಪೀರಿಯಡ್ಸ್ ಆಗುತ್ತೆ, ಮತ್ತೆ ಒಂದು ಸ್ವಲ್ಪ ಬ್ಲೀಡಿಂಗ್ ಆಗೋದು, ಸ್ಟಾಪ್ ಆಗೋದು, ಮತ್ತೆ ಬ್ಲೀಡಿಂಗ್, ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತೀವಿ, ಅದು ಆಗೋ ಸಾಧ್ಯತೆ ಇರುತ್ತೆ. ಈಗೊಬ್ರು ಕಾಲರ್ ಇದ್ದಾರೆ ಮೇಡಮ್, ಮಾತಾಡ್ಸ್ಬಿಡೋಣ. ಬೆಂಗಳೂರಿಂದ ಜಯಮ್ಮ ಅಂತ ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಕೇಳ್ಬೋದು. ನಮ್ಮ ಸಮಸ್ಯೆ ಏನಿಲ್ಲ ಸರ್, ನಮ್ಮ ಮಗನಿಗೆ 2 ಹೆಣ್ಮಕ್ಳಿದೆ. ಹಲೋ, ಹೇಳಿ ಜಯಮ್ಮ, ಹೇಳಿ. ಹೆಣ್ಮಕ್ಳಿದೆ, ನಮಗೆ ಒಂದು ಗಂಡು ಮಗು ಬೇಕು. ಅದಕ್ಕೋಸ್ಕರ ಈ ಡಾಕ್ಟರ್ ಕಾಮಿನಿರಾವ್ ಬರ್ತಾ ಇತ್ತು ಟಿವಿನಲ್ಲಿ. ಇದಕ್ಕೆ ಪರಿಹಾರ ಇದೆಯಾ, ಬರ್ಬೋದಾ ಅಂತ ಕೇಳೋಣ ಅಂತ. ಇದಕ್ಕೆ ಪರಿಹಾರ ಭಗವಂತ ಒಬ್ಬನೇಮ್ಮ. ಅದಕ್ಕೆ ಮೇಡಮ್ ಇಲ್ಲಿ ಬರ್ತಾ ಇಲ್ಲ, ಈ ಭೂಮಿ ಮೇಲೆ ಗಂಡೇ ಬೇಕು ಹೆಣ್ಣೆ ಬೇಕು ಆ ಥರ ಒಂದು ಟ್ರೀಟ್ಮೆಂಟು ಈ ಜಗತ್ತಲ್ಲಿ ಇಲ್ವೇ ಇಲ್ಲ. ಅದು ಕೇಳ್ಕೊಳ್ಳೋಣ ಡಾಕ್ಟರ್, ನಮಗೆ ಗೊತ್ತಿಲ್ಲ. ಇಲ್ಲಮ್ಮ, ನಾನು ನನ್ನ ಮಗ ಸೊಸೆಗೆ ಅದನ್ನ ಕೇಳ್ಬೇಕು ಅಂತ. ಇಲ್ಲ, ನೀವು ಹಾಗೆ ಇಟ್ಕೋಬೇಡಿ, ಗಂಡಾಗ್ಲಿ ಹೆಣ್ಣಾಗ್ಲಿ ಎರಡು ಒಂದೇನೆ. ನಾನು ಹೇಳಿದ್ದೀನಿ, ಅವರು ಇಲ್ಲ ನೋಡೋಣ ಡಾಕ್ಟರ್ನ ಒಂದ್ಸರಿ ಕೇಳೋಣ ಅಂತಿದ್ರು. ಅದಕ್ಕೆ ನಾನೇ ದೊಡ್ಡೋಳಾಗಿ ಒಂದು ಕೇಳ್ಸೋಣ, ಅವ್ರು ಇನ್ನೂ ಗೊತ್ತಿಲ್ಲ ಅವ್ರಿಗೆ, ನಾನೇ ಡಾಕ್ಟರ್ ಕೇಳೋಣ ಅಂತೇಳಿ ಮಾಡಿದ್ದೆ. ಇಲ್ಲಮ್ಮ, ಆ ಥರದ್ದು ಇಲ್ಲ. ಥ್ಯಾಂಕ್ ಯು ಮೇಡಮ್ ಕಾಲ್ ಮಾಡಿ ಮಾತಾಡಿದ್ದಕ್ಕೆ. ಮತ್ತು ಮೇ ಬಿ ನಿಮ್ಗೆ ಅದ್ರ ಬಗ್ಗೆ ಅರಿವು ಕಡಿಮೆ ಇರಬಹುದು. ಆ ರೀತಿ ಡಾಕ್ಟರ್ಗಳ ಬಳಿ ಕೇಳೋದು ಕೂಡ ತಪ್ಪು. ಆ ರೀತಿಯಾದಂಥ ನಿರೀಕ್ಷೆಗಳು ಇಟ್ಕೊಳ್ಬಾರ್ದು. ಮೇಡಮ್, ಈಗ ನೀವು ಹೇಳ್ತಾ ಇದ್ರಿ ಯಾವ ರೀತಿ ಪ್ರಾಬ್ಲಮ್ಸ್ ಶುರುವಾಗುತ್ತೆ ಅಥವಾ ಸಿಂಪ್ಟಮ್ಸ್ ಹೇಗೆ ಇರುತ್ತೆ ಅಂತ. ಸೊ ಈ ಥರ ಸಮಸ್ಯೆಗಳು ಇಟ್ಕೊಂಡು ಒಬ್ಬರು ಬಂದಾಗ ಅವರನ್ನು ಯಾವ ರೀತಿ ಎಕ್ಸಾಮೈನ್ ಮಾಡಲಾಗುತ್ತೆ, ಜೊತೆಗೆ ಇಲ್ಲ ಇದು ಫೈಬ್ರಾಯ್ಡೆ ಅನ್ನೋ ನಿರ್ಣಯಕ್ಕೆ ಹೇಗೆ ಬರಲಾಗುತ್ತೆ? ಫಸ್ಟು ಯಾರೇ ಈ ಥರ ಹೊಟ್ಟೆ ನೋವು ಅಥವಾ ಪೀರಿಯಡ್ಸ್ ಪ್ರಾಬ್ಲಮ್ ಇದೆ ಅಂತ ಬಂದಾಗ ಫಸ್ಟ್ ನಾವು ಜನರಲ್ ಎಕ್ಸಾಮಿನೇಷನ್ ಅಂತ ಮಾಡ್ತೇವೆ. ಜನರಲ್ ಎಕ್ಸಾಮಿನೇಷನ್ ತಪಾಸಣೆ. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಗಡ್ಡೆಗಳು ಹೊಟ್ಟೆ ಮೇಲೆ ಕೈ ಇಟ್ಟ ತಕ್ಷಣ ನಮಗೆ ಕಲ್ಲು ಥರ ಸಿಕ್ಬಿಡುತ್ತೆ. ಅದರಲ್ಲೇ ಅರ್ಧ ಗೊತ್ತಾಗ್ಬಿಡುತ್ತೆ ಇದು ಗಡ್ಡೆ ಇರಬೇಕು ಅಂತ. ಅದೇ ಥರ ಗರ್ಭಧಾರಣೆ ಇರೋರ್ಗು ಹೊಟ್ಟೆ ಮೇಲೆ ಕೈ ಇಟ್ಟಾಗ ಗರ್ಭ ಸಿಗುತ್ತೆ ನಮಗೆ. ಸೊ ಇವಾಗ ಗಡ್ಡೆನೇ ಅದು ಹೇಗೆ ಅಂತ ನಾವು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಇತ್ತೀಚೆಗೆ ತುಂಬ ಹೊಸದು ಉಪಕರಣಗಳಿದ್ದಾವೆ. ಎಲ್ರಿಗೂ ಗೊತ್ತಿದೆ ಇದು. ಇವತ್ತು ಚಿಕ್ಕ ಮಗು ಗೊತ್ತು, ಏನಾದರೂ ಆಯಿತು ಅಂದರೆ ಸ್ಕ್ಯಾನಿಂಗ್ ಮಾಡಿದರೆ ಗೊತ್ತಾಗ್ಬಿಡುತ್ತೆ ಅಂತ. ಸೊ ಸಾಮಾನ್ಯವಾಗಿ ಸ್ಕ್ಯಾನ್ ಮಾಡಿದಾಗ ನಮಗೆ ಕಂಡುಹಿಡಿತೀವಿ ಗಡ್ಡೆಗಳು ಅಂತ. ಬಟ್ ಬರೀ ಗಡ್ಡೆಗಳು ಕಂಡುಹಿಡಿಯೋದಲ್ಲ, ಅದು ಯಾವ ಭಾಗದ ಗರ್ಭಾಶಯದಲ್ಲಿ ಆ ಗಡ್ಡೆಗಳಿದೆ ಅಂತ ಒಂದು ಗೊತ್ತಾಗುತ್ತೆ. ಮತ್ತು ಅದನ್ನು ನಾವು ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದನ್ನು ನಾವು ಸ್ಕ್ಯಾನಿಂಗ್ ಮೂಲಕ, MRI ಮೂಲಕ ಗೊತ್ತಾಗುತ್ತೆ. ಓಕೆ, ಮತ್ತೊಬ್ಬರು ಕಾಲರ್ ಇದ್ದಾರೆ, ವಾಣಿಶ್ರೀ ಅಂತ ಹೇಳಿ ಕರೆ ಮಾಡಿದ್ದಾರೆ ಬಾಗಲಕೋಟಿಂದ. ವಾಣಿಶ್ರೀ ಅವರೇ ನಮಸ್ತೆ. ವಾಣಿಶ್ರೀ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಡಾಕ್ಟರ್ ಇದ್ದಾರಮ್ಮ, ನಿಮ್ಮ ಸಮಸ್ಯೆ ಏನಿದೆ ನೇರವಾಗಿ ಕೇಳಿ. ಆಯ್ತು ಮೇಡಮ್. ವಾಣಿಶ್ರೀ ಹೇಳಿ. ನನಗೆ ಈಗ 1 ಮಂತಿಂದ ಮೇಡಮ್ ಯೂರಿನ್ ಹೋಗ್ತಾ ಇದೆ ಮೇಡಮ್ ನನಗೆ. ಆಮೇಲೆ ಸರಿಯಾಗಿ ನನಗೆ ಡೇಟು ಆಗಲ್ಲ. ಈಗ 1 ಇಯರ್ ಆಯ್ತು, ನನ್ನ ಡೇಟ್ ಬಂದಿಲ್ಲ. ವಯಸ್ಸೆಷ್ಟು ತಮ್ಮದು? ನನಗೆ 43 ಏಜು. ಓಕೆ, 43 ಏಜ್ ಯೂಶಲಿ ಏನಾಗುತ್ತೆ, ಇದು ಮುಟ್ಟು ನಿಲ್ಲೋ ಸಂಭವ ಇರೋ ಸಾಧ್ಯತೆ ಇರ್ಬೋದು ನಿಮಗೆ. ಯಾಕಂದರೆ ನಾನೊಂದು ಪ್ರೋಗ್ರಾಮಲ್ಲಿ ಹೋದ ವಾರದಲ್ಲಿ ಹೇಳಿದ್ದೆ, ಮೆನೋಪಾಸ್ ಟೈಮಲ್ಲಿ ಒಂದು ಋತುಚಕ್ರ ಏರ್ಪೇರ್ ಆಗ್ತಾ ಇರುತ್ತೆ, ತಿಂಗಳುಗಟ್ಟಲೆ ಬರೋದೇ ಇಲ್ಲ ಅಥವಾ ಆದರೆ ನಿಲ್ಲೋದೇ ಇಲ್ಲ. ಆಮೇಲೆ ಇನ್ನೊಂದು ಯೂರಿನೇಷನು ಪದೇ ಪದೇ ಆಗೋ ಸಾಧ್ಯತೆ ಇರುತ್ತೆ. ಬಹುಶಃ ನೀವು ಒಂದು ಬ್ಲಡ್ ಟೆಸ್ಟ್ ಇದೆ, FSH ಮತ್ತು LH ಅಂತ, ಆ 2 ಟೆಸ್ಟ್ ಮಾಡಿಸ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ನನಗೆ ಋತುಚಕ್ರ ನಿಲ್ಲೋ ಸಂಭವ ಇದೆಯಾ ಅಥವಾ ಇದು ಯಾತಕ್ಕೆ ಈ ಥರ ಏರ್ಪೇರ್ ಆಗಿದೆ ಅಂತ. ಮತ್ತೊಂದು ಟೆಸ್ಟು ನೀವು ಒಂದು ಅಲ್ಟ್ರಾಸೌಂಡ್ ಮಾಡಿಸ್ಕೊಂಡ್ರೂ ಗೊತ್ತಾಗುತ್ತೆ. ಎಷ್ಟೋ ಸಲ ಓವರಿನಲ್ಲಿ ನೀರು ಕೊಟ್ಕೊಂಡಾಗ ಮುಟ್ಟು ಮುಂದೆ ಹೋಗೋ ಸಾಧ್ಯತೆಯೂ ಇರುತ್ತೆ. ಸೊ ಅದನ್ನು ನೀವು ತಪಾಸಣೆ ಮಾಡಿಸ್ಕೊಳ್ಳಿಮ್ಮ. ಥ್ಯಾಂಕ್ ಯು ವಾಣಿ ಅವರೇ. ಬ್ಯಾಂಗ್ಳೂರಿಂದ ಮೀನಾಶ್ರೀ ಅಂತ ಮತ್ತೊಬ್ಬರು ಕಾಲರ್ ಇದ್ದಾರೆ. ಮೀನಾ ಅವರೇ ನಮಸ್ತೆ.
ಮೀನಾಕ್ಷಿ ಅವರೇ ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ ಇದೆ ಸರ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಕೇಳಿ. ಸರ್ ಇದು ಗರ್ಭಕೋಶದಲ್ಲಿ ರಿಸರ್ಚ್ ಪಾಸ್ ಮಾಡ್ತಿರಲ್ವಾ, ಅವಾಗ ಈ ಅಲೋವೆರಾ ಜೆಲ್ ಇದೆಯಲ್ಲ ಆ ತರ ಆಗುತ್ತೆ ಮೇಡಮ್. ಆದವಾಗ ಹೊಟ್ಟೆ ನೋವು ಜಾಸ್ತಿ ಬರುತ್ತೆ. ಅದು ಯಾಕೆ ಅಂತ. ಯೂರಿನ್ ಪಾಸ್ ಮಾಡುವಾಗ ಅಷ್ಟೇ ಬರುತ್ತಾ ಮೇಡಮ್? ಅದು ಹೊಟ್ಟೆ ನೋವು ಬಂದ್ರೆ ಒಂದು ವಾರ 8 ದಿವಸ ಹಂಗಿರುತ್ತೆ ಮೇಡಮ್. ಅದು ಇರೋ ತನಕ ಇರುತ್ತೆ, ಮತ್ತೆ ನೀರು ಜಾಸ್ತಿ ಕುಡಿತಾ ಯೂರಿನ್ ಪಾಸ್ ಮಾಡ್ತಾ ಕಡಿಮೆ ಆಗುತ್ತೆ. ತಿಂಗಳಲ್ಲಿ ಒಂದ್ 2-3 ಸಲ ಹಂಗೆ ಆಗುತ್ತೆ ಮೇಡಮ್. ಆ ಥರ ಅದನ್ನು ಒಂದ್ಸರಿ ತೋರಿಸ್ಕೊಳ್ಳಿಮ್ಮ. ಅದು ಇದು ಆಲೋಜೆಲ್ ಥರ ಬರ್ತಾ ಇರೋದು ಅದು ಎಲ್ಲಿಂದ ಬರ್ತಾ ಇದೆ ನೋಡಬೇಕು. ಯೋನಿ ಶ್ರಾವಣ ಅದು ಅಥವಾ ಯೂರಿನ್ ಪ್ರಾಬ್ಲಮ್ ಇದೆಯಾ? ಯೂರಿನ್ ಪ್ರಾಬ್ಲಮ್ ಇರೋದಕ್ಕೆ ಸಾಧ್ಯತೆ ಕಮ್ಮಿ, ಯಾಕಂದರೆ ಯೂರಿನಲ್ಲಿ ಪ್ರಾಬ್ಲಮ್ ಇದೆ, ಅದ್ರ ಲಕ್ಷಣಗಳೇ ಬೇರೆ ಇರುತ್ತೆ. ಇದು ಬಹುಶಃ ಇದು ಯೋನಿ ಸ್ರಾವನೆ ಆಗಿರ್ಬೋದು, ಇನ್ಫೆಕ್ಷನಿಂದ ಇರ್ಬೋದು. ಅದು ತಪಾಸಣೆ ಮಾಡಿಸ್ಕೊಳ್ಳಿಮ್ಮ ನೀವು. ಥ್ಯಾಂಕ್ ಯು ಮೇಡಮ್. ಮತ್ತೊಬ್ಬರು ಕಾಲರ್ ಇದ್ದಾರೆ, ಸಚಿನ್ ರಾಮದುರ್ಗದಿಂದ ಕರೆ ಮಾಡಿದ್ದಾರೆ. ಸಚಿನ್ ಅವರೇ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಸಮಸ್ಯೆ ಏನಿದೆ ವೈದ್ಯರ ಬಳಿ ಕೇಳಿ. ಹೇಳಿ ಸಚಿನ್. ಸರ್ ನಾವು ಈಗ ಒಂದು 8 ವರ್ಷದಿಂದ ಮ್ಯಾರೇಜ್ ಆಗಿದೆ. ಅದು ಇನ್ನೂ ಮಕ್ಕಳೇ ಆಗ್ತಾ ಇಲ್ಲ ಮೇಡಮ್. ಈಗ ಒಂದ್ಸಲ ನಮ್ದು ನಿಂತಿತ್ತು. ಓಕೆ. ಈಗ ಮತ್ತೆ ಯಾಕೋ ನಿಂದಿರ್ತಾ ಇಲ್ಲ ಮೇಡಮ್. ಅಂದ್ರೆ ಡಾಕ್ಟರ್ಸ್ ಕಡೆ ಕನ್ಸಲ್ಟ್ ಮಾಡಿದ್ದೆ, ಫೈಬ್ರಾಯ್ಡ್ ಇದೆ ಅಂತ ಏನೋ ಹೇಳಿದ್ರು. ಅದೇ ಈಗ ಫೈಬ್ರಾಯ್ಡು ಒಂದು ಬಂಜೆತನಕ್ಕೊಂದು ಕಾರಣ ಆಗಿರ್ಬೋದು, ಆದರೆ ಆ ಫೈಬ್ರಾಯ್ಡ್ ಎಷ್ಟು ದೊಡ್ಡದಿದೆ, ಎಲ್ಲಿದೆ ಅನ್ನೋದು ತುಂಬ ಮುಖ್ಯ. ಯಾಕಂದರೆ ಫೈಬ್ರಾಯ್ಡ್ ಯಾವ ಜಾಗದಲ್ಲಿ ಇದ್ದರೆ ಬಂಜೆತನ ಆಗುತ್ತೆ ಅನ್ನೋದಕ್ಕೆ ಅದಕ್ಕೆ ವಿವರಣೆ ಕೊಡ್ತೇವೆ ಮುಂದೆ. ಸೊ ಅದು ಫೈಬ್ರಾಯ್ಡ್ ತೆಗಿಬೇಕೋ ತೆಗಿಬಾರ್ದು ಅನ್ನೋದು ನಾವು ನೋಡಬೇಕಾಗತ್ತೆ. ಯಾಕಂದರೆ ಎಲ್ಲ ಫೈಬ್ರಾಯ್ಡ್ಸ್ ಇದ್ದರೆ ಬಂಜೆತನಕ್ಕೆ ಕಾರಣ ಹೌದು ಅನ್ನೋದು ಅಭಿಪ್ರಾಯ ತಪ್ಪು. ಎಷ್ಟೋ ಜನ ಫೈಬ್ರಾಯ್ಡ್ಸ್ ಇದ್ಕೊಂಡು ಗರ್ಭಧಾರಣೆ ಆಗಿರೋದು ನೋಡಿದ್ದೀವಿ ನಾವು. ಸೊ ನೀವು ಗರ್ಭಧಾರಣೆ ಆಗೋದಕ್ಕೆ ಇದು ಫೈಬ್ರಾಯ್ಡೇ ಕಾರಣ ಅನ್ನೋದನ್ನು ಇಟ್ಕೋಬೇಡಿ ಮನಸ್ಸಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ಮತ್ತೊಬ್ಬರು ಕಾಲರ್ ದಾವಣಗೆರೆಯಿಂದ ಮಂಜು ಕರೆ ಮಾಡಿದ್ದಾರೆ. ಮಂಜು ಅವರೇ ನಮಸ್ತೆ. ನಮಸ್ತೆ ಸರ್. ಡಾಕ್ಟರ್ ಇದ್ದಾರೆ ಸರ್, ನಿಮಗೇನು ಪ್ರಾಬ್ಲಮ್ ಇದೆ ಕೇಳಿ. ಸರ್ ಮಂಜು ಅವರೇ ಟಿವಿ ನೋಡ್ಕೊಂಡು ಮಾತಾಡಬೇಡಿ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ಸರ್ ನಮ್ದು ಮದುವೆ ಆಗಿ 18 ವರ್ಷ ಆಯ್ತು ಸರ್. ಹೇಳಿ. ಆಯ್ತು ಸರ್. ಸಮಸ್ಯೆ ಏನಿಲ್ಲ ಸರ್, ಮಕ್ಕಳು ಆಗಿಲ್ಲ ಅದಕ್ಕೆ ಸರ್. ನಿಮ್ಮ ವಯಸ್ಸು ಎಷ್ಟು ಸರ್? ನಮ್ಮದು 48 ಸರ್. 48. ಈಗ ಮದುವೆಯಾಗಿ 18 ವರ್ಷ ಆಯಿತು, ತಮಗೆ 48 ವರ್ಷ ವಯಸ್ಸು. ನಿಮ್ಮ ಹೆಂಡತಿಗೆ ವಯಸ್ಸು ಎಷ್ಟು ಸರ್? ನಮ್ಮ ಮನೆಯವ್ರಿಗೆ 39. 39. ನೋಡಿ, ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ 35 ವಯಸ್ಸು ದಾಟ್ತು ಅಂತಂದರೆ ಅಂಡಾಶಯದಲ್ಲಿ ಅಂಡಾಣು ಉತ್ಪನ್ನ ಆಗುವಂಥ ಸಾಮರ್ಥ್ಯ ಕ್ಷೀಣವಾಗ್ತಾ ಹೋಗ್ತದೆ. ಸೊ ಒಂದು ಗರ್ಭಧಾರಣೆ ಆಗಬೇಕಂದ್ರೆ ಒಳ್ಳೆ ಅಂಡಾಣು, ಒಳ್ಳೆ ವೀರ್ಯಾಣು, ಒಳ್ಳೆ ಗರ್ಭಾಶಯ, ಇದು 3 ಅತಿ ಮುಖ್ಯ ಸರ್. ಸೊ ಇದು 3 ಚೆಕ್ ಮಾಡಬೇಕಾಗತ್ತೆ. ಇದಕ್ಕೆ ಅನುಗುಣವಾಗಿ ನಿಮಗೆ ಸೂಕ್ತ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೋದು ನಾವು. ಸೊ ನೀವು ನಮ್ಮಲ್ಲಿ ಬಂದರೆ ಮಾಡ್ಬೋದು, ಅಥವಾ ನಮ್ಮಲ್ಲಲ್ಲದಿದ್ರೂ ಬೇರೆ ಎಲ್ಲಾದರೂ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡು ಇದಕ್ಕೆ ನೀವು ಸೂಕ್ತ ಚಿಕಿತ್ಸೆ ಮಾಡ್ಕೋಬೋದು. ಥ್ಯಾಂಕ್ ಯು ಸರ್ ಕರೆ ಮಾಡಿ ಮಾತಾಡಿದ್ದಕ್ಕೆ. ಮೇಡಮ್, ಈಗ ಒಂದು ಎಲ್ಲರೂ ತುಂಬ ಕಾನ್ಷಿಯಸ್ ಆಗಿರೋದು ಅಂದರೆ ಈ ಫೈಬ್ರಾಯ್ಡ್ಸ್ ಇದ್ದರೆ ಸಂತಾನೋತ್ಪತ್ತಿಗೆ ತೊಂದರೆ ಆಗುತ್ತಾ ಅನ್ನೋದು. ಆ ವಿಷಯಕ್ಕೆ ಬರೋಣ. ಅದಕ್ಕೂ ಮುಂಚೆ ಈಗ ಮಹಿಳೆಯರಿಗೆ ಬೇರೆ ಏನೋ ಆರೋಗ್ಯ ಸಮಸ್ಯೆಗಳಿದ್ದು ಅದು ಈ ಫೈಬ್ರಾಯ್ಡ್ಗೆ ತಿರುಗಬಹುದಾದ ಸಾಧ್ಯತೆಗಳು ಬರುತ್ತಾ? ಸಾಮಾನ್ಯವಾಗಿ ಇಲ್ಲ. ಬೇರೆ ಯಾವುದೇ ತೊಂದರೆ ಇದ್ರೂ ಗರ್ಭಾಶಯದಲ್ಲಿ ಗಡ್ಡೆ ಆಗೋ ಸಾಧ್ಯತೆ ಕಡಿಮೆ ಇರುತ್ತೆ. ಬಟ್ ಗರ್ಭಾಶಯದಲ್ಲಿ ಗಡ್ಡೆಗಳು ಇರೋದ್ರಿಂದ ಸಾಮಾನ್ಯವಾಗಿ ನಾವು ಮಾತಾಡ್ದಂಗೆ ಋತುಚಕ್ರ ಪ್ರಾಬ್ಲಮ್ ಇರ್ಬೋದು, ಅಥವಾ ಹೊಟ್ಟೆ ನೋವು ಇರ್ಬೋದು, ಅಥವಾ ಸಂತಾನೋತ್ಪತ್ತಿಗೆ ಅದು ತೊಂದರೆ ಕೊಡ್ಬೋದು. ಸೊ ಇದಕ್ಕೆ ಹೇಳಬೇಕಂದ್ರೆ ಗರ್ಭಾಶಯದಲ್ಲಿ ಯಾವ ಭಾಗದಲ್ಲಿ ಗಡ್ಡೆಗಳಿದ್ದರೆ ಸಂತಾನಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಬೇಕು ಅಂತಂದರೆ ಗರ್ಭಾಶಯದ ಒಳಗಡೆನೂ ಗಡ್ಡೆ ಬಿಡ್ಬೋದು. ಈಗ ಗರ್ಭಾಶಯಕ್ಕೆ 3 ಲೇಯರ್ ಇದೆ. ಸೊ ಒಂದು ಹೊರಪದ್ರಕ್ಕೆ ಹತ್ತಿರ ಇರೋ ಗಡ್ಡೆಗೆ ನಾವು ಸಬ್ಸೀರಸ್ ಫೈಬ್ರಾಯ್ಡ್ ಅಂತೀವಿ. ಗರ್ಭಾಶಯದ ಮಧ್ಯ ಮಸ್ಕ್ಯುಲರ್ ಲೇಯರಲ್ಲಿ ಇರೋದಕ್ಕೆ ನಾವು ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ ಅಂತೀವಿ. ಇನ್ನೊಂದು ಸಬ್ ಮ್ಯೂಕಸ್, ಗರ್ಭಾಶಯದ ಒಳ ಪದರಿಗೆ ಹತ್ತಿರ ಇರೋವಂಥದ್ದನ್ನು ನಾವು ಸಬ್ ಮ್ಯೂಕಸ್ ಫೈಬ್ರಾಯ್ಡ್ ಅಂತೀವಿ. ಸೊ ಸಾಮಾನ್ಯವಾಗಿ ಗರ್ಭಾಶಯದ ಒಳಗಡೆ ಇರೋ ಫೈಬ್ರಾಯ್ಡ್ ಅಥವಾ ಸಬ್ ಮ್ಯೂಕಸ್ ಫೈಬ್ರಾಯ್ಡ್ ನಾವು ಅಂತೀವಿ. ಒಂದು ಸಲ ಫೈಬ್ರಾಯ್ಡ್ ಇಸ್ ಡೆಂಟಿಂಗ್ ಇನ್ ಟು ದ ಕ್ಯಾವಿಟಿ ಅಂತ. ಡೆಂಟಿಂಗ್ ಇನ್ ಟು ದ ಕ್ಯಾವಿಟಿ ಅಂತಂದರೆ ಅದು ಗಡ್ಡೆ ಇದ್ದು ಗರ್ಭಾಶಯದ ಒಳಗಡೆ ಅದಕ್ಕೆ ಒಂದು ಇಂಪ್ರೆಷನ್ ಆಗ್ತಾ ಇದೆ. ಸೊ ಅವಾಗೇನಾಗುತ್ತೆ, ಗರ್ಭಾಶಯದಲ್ಲಿ ಗರ್ಭ ಬೆಳೆಯೋದಕ್ಕೆ
ತೊಂದರೆ ಆಗುತ್ತೆ. ಮೇಡಮ್ ಆ ಬಗ್ಗೆ ಮತ್ತಷ್ಟು ಡೀಟೇಲ್ ಆಗಿ ಮಾತಾಡೋಣ. ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರ ಸಮಸ್ಯೆ ಕೇಳೋಣ. ಶ್ವೇತಾ ಅಂತ ಕುಶಾಲನಗರದಿಂದ ಕರೆ ಮಾಡಿದ್ದಾರೆ. ಶ್ವೇತಾ ಅವರೇ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಶ್ವೇತಾ, ಹೇಳಿ ಮಾ. ಮ್ಯಾಮ್ 15 ಇಯರ್ಸ್ ಆಯ್ತು ಮದ್ವೆ ಆಗಿ, ಮಕ್ಳಾಗ್ಲಿಲ್ಲ. ಅದ್ರ ಬಗ್ಗೆ ಕೇಳೋಣ ಅಂತ ಮಾಡಿದ್ದು. ಮತ್ತೆ ತಿಂಗಳು ಪೀರಿಯಡ್ಸ್ ಸರಿ ಆಗಲ್ಲ, 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಆಗೋದು. ತಮ್ಮ ವಯಸ್ಸು ಎಷ್ಟು ಮಾ? 32. ಮೊದಲಿಂದ ಇದೇ ಥರನಾ ಅಥವಾ ಈ ಥರ ಇರೆಗ್ಯುಲರ್ ಸೈಕಲ್ಸ್ ಆಗಿರೋದು ಯಾವಾಗಿಂದ? ಮೊದಲಿಂದಾನು ಇದೇ ಥರ ಮ್ಯಾಮ್. ದೊಡ್ಡೋಳಾಗಿದೆ ಎಷ್ಟನೇ ವಯಸ್ಸಿಗೆ ಮಾ? 15. ಸೊ ಬಹುಶಃ ನಿಮಗೆ ತೂಕ ಎಷ್ಟು? ತೂಕ 50 ಮ್ಯಾಮ್. 50. ಈ ಥರ ಇರೆಗ್ಯುಲರ್ ಸೈಕಲ್ಸ್ ಆಗ್ತಾ ಇರೋದು ಕಾರಣ ಒಂದು PCOD ಇರ್ಬೋದು, ಇಲ್ಲ ಅನಿಮಿಯಾ ಇರ್ಬೋದು. ಸೊ ಇದು ಸೈಕಲ್ಸ್ ರೆಗ್ಯುಲರ್ ಆದರೆ ನನಗೆ ಮಗು ಆಗುತ್ತೆ ಅಂತ ಅನ್ಕೋಬೇಡಿ. ಸೈಕಲ್ಸ್ ಇರೆಗ್ಯುಲರ್ ಇದ್ರೂ ಮಗು ಪಡೆಯೋ ಸಾಧ್ಯತೆ ಇರುತ್ತೆ. ಬಟ್ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಮತ್ತು ಪರಿಹಾರ ಇದೆ. ಸೊ ತಾವು ಡಾಕ್ಟ್ರ್ ಹತ್ರ ಹೋದರೆ ಅವರು ಸೂಕ್ತ ನಿಮಗೆ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು ಮೇಡಮ್ ಕರೆ ಮಾಡಿ ಮಾತಾಡಿದ್ದಕ್ಕೆ. ಈಗ ಇನ್ನು ಪ್ರಮುಖವಾಗಿ ಈ ಸಂತಾನೋತ್ಪತ್ತಿ ಮತ್ತು ಗರ್ಭಧಾರಣೆಗೆ ಇದರಿಂದ ಸಮಸ್ಯೆ ಆಗುತ್ತಾ, ಜೊತೆಗೆ ಇದಕ್ಕಿರುವಂಥ ಚಿಕಿತ್ಸೆ ಏನು? ಬಹಳ ಗಂಭೀರ ಸಮಸ್ಯೆ ಅಂತ ಇದನ್ನು ಯೋಚನೆ ಮಾಡಬೇಕಾ ಅಥವಾ ಸುಲಭವಾಗಿ ಪರಿಹರಿಸ್ಕೊಳ್ಬಹುದಾ? ಆ ವಿಷಯಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಬ್ರೇಕ್ ಆದಮೇಲೆ. ವೆಲ್ಕಮ್ ಬ್ಯಾಕ್. ಬಹಳಷ್ಟು ಜನ ಈ ಫೈಬ್ರಾಯ್ಡ್ಸ್ ಅಂದ ತಕ್ಷಣ ಆತಂಕಕ್ಕೊಳಗಾಗೋದು, ಇದು ನಮ್ಮ ಸಂತಾನೋತ್ಪತ್ತಿಗೆ ತೊಂದರೆ ಆಗಬಹುದಾ, ಗರ್ಭಧಾರಣೆಗೆ ಸಮಸ್ಯೆ ಕೊಡುತ್ತಾ ಅನ್ನೋದು. ಅದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಬಹಳಷ್ಟು ವೀಕ್ಷಕರ ಪ್ರಶ್ನೆ ಕೂಡ ಅದೇ ಆಗಿತ್ತು ಮೇಡಮ್ ಇದುವರೆಗೂ ಕೂಡ. ಇದು ಯಾವ ರೀತಿ ತೊಂದರೆ ಆಗಬಹುದು, ಸಂತಾನೋತ್ಪತ್ತಿಗೆ ಏನು ಪರಿಣಾಮ ಬೀರಬಹುದು ಫೈಬ್ರಾಯ್ಡ್ಸ್? ಅದೇ ನಾನು ಹಿಂದೆ ಹೇಳಿದಾಗೆ ಎಲ್ಲಿದೆ ಫೈಬ್ರಾಯ್ಡ್ ಅನ್ನೋದು ತುಂಬ ಮುಖ್ಯ. ಅದರಿಂದ ಸಂತಾನಕ್ಕೆ ತೊಂದರೆ ಆಗ್ತಾ ಇದೆ ಅಂತ. ಒಂದು, ಗರ್ಭಾಶಯದ ಒಳಗಡೆ ಇದ್ದರೆ ಫೈಬ್ರಾಯ್ಡು, ಅದು ಖಂಡಿತವಾಗ್ಲೂ ತೆಗಿಬೇಕಾಗತ್ತೆ. ಅದು ತೆಗಿಯೋ ವಿಧಾನ ಎಂದು ಹೊಟ್ಟೆ ಕೊಯ್ದು ಆಪ್ರೇಷನ್ ಮಾಡಬೇಕಂತಿಲ್ಲ. ಈಗ ಹೊಸ ಉಪಕರಣಗಳು ಬಂದಿದೆ, ಹಿಸ್ಟೋಸ್ಕೋಪಿ ಅಂತ. ಗರ್ಭಾಶಯದ ಒಳಗಡೆನೇ ದುರ್ಬೀನ್ ಹಾಕಿಬಿಟ್ಟು ಆ ಫೈಬ್ರಾಯ್ಡನ್ನ ತೆಗಿತೀವಿ. ಬೆಳಗ್ಗೆ ಬಂದರೆ ಸಂಜೆ ಮನೆಗೆ ಹೋಗ್ಬಿಡ್ಬೋದು. ಅದು ಒಂದು ತೆಗಿಬೇಕಾಗತ್ತೆ. ಇನ್ನೊಂದು, ಗರ್ಭಾಶಯದ ಮೇಲೆ, ಉದಾಹರಣೆಗೆ ಗರ್ಭಾಶಯದ ಮೇಲೆ ಗರ್ಭನಾಳದ ಹತ್ತಿರ ಏನಾದರೂ ಫೈಬ್ರಾಯ್ಡ್ ಇದ್ದ ಪಕ್ಷದಲ್ಲಿ ಅದನ್ನು ಸೈಜ್ ಮೇಲೆ ನೋಡಿಕೊಂಡು, ಈಗ ಸೈಜ್ ಅಂದಾಗ ಯಾವ ಸೈಜ್ ನಾವು ಫೈಬ್ರಾಯ್ಡ್ ತೆಗಿಬೇಕು? ಯೂಶ್ವಲಿ 2 to 3 ಸೆಂಟಿಮೀಟರ್ಸ್ ಅಥವಾ ಒಂದು 2 ಇಂಚು ಫೈಬ್ರಾಯ್ಡ್ ಇದ್ದಿದ್ದಾದರೆ ಅದಕ್ಕೆ ನಾವು ಮುಟ್ಟಬೇಕು ಅಂತ ಇಲ್ಲ, ತೆಗಿಬೇಕು ಅಂತ ಇಲ್ಲ. ಆದರೆ ಅದಕ್ಕೂ ದೊಡ್ಡ ಫೈಬ್ರಾಯ್ಡು ಗರ್ಭನಾಳದ ಹತ್ರ ಇರೋ ಫೈಬ್ರಾಯ್ಡನ್ನ ತೆಗಿಬೇಕಾಗತ್ತೆ. ಯಾಕಂತಂದರೆ ಆ ಗರ್ಭನಾಳದ ಹತ್ರ ಏನಾದರೂ ಫೈಬ್ರಾಯ್ಡ್ ಇದ್ದ ಪಕ್ಷದಲ್ಲಿ ಗರ್ಭನಾಳ ಕೆಲಸಕ್ಕೆ ಅದು ಅಡಿಯಾಗತ್ತೆ. ಈಗ ಗರ್ಭನಾಳ ಕೆಲಸ ಏನು? ಅಂಡಾಶಯದಲ್ಲಿ ಬಿಡುಗಡೆ ಆದ ಅಂಡಾಣುನ ಅದನ್ನು ಎತ್ಕೊಂಡು ಟ್ರಾನ್ಸ್ಪೋರ್ಟ್ ಮಾಡಬೇಕು ಭ್ರೂಣ ತಯಾರಾದಮೇಲೆ. ಸೊ ಅದಕ್ಕೆ ಗರ್ಭನಾಳದ ಕೆಲಸಕ್ಕೆ ಅದು ಅಡೆ ಬರ್ಬೋದು ಅನ್ನೋದಕ್ಕೋಸ್ಕರ ಆ ಗಡ್ಡೆನ ತೆಗಿಬೇಕಾಗತ್ತೆ. ಅದು ಅಷ್ಟೇ ದುರ್ಬಿಣಿ ಮೂಲಕನೇ ತೆಗಿಬೋದು. ಸೊ ಇದು ಆಪರೇಷನ್, ದೊಡ್ಡ ಆಪರೇಷನ್ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೆಳಗ್ಗೆ ಬಂದರೆ ಸಂಜೆ ಹೋಗುವಂತಹ ಪ್ರಸಂಗ ಉಂಟು. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ಶಿವರಾಮ್ ಅಂತ HD ಕೋಟೆಯಿಂದ ಕರೆ ಮಾಡಿದ್ದಾರೆ. ಶಿವರಾಮ್ ಅವರೇ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಸಮಸ್ಯೆ ಏನಿದೆ ಡಾಕ್ಟರ್ ಬಳಿ ಕೇಳಿ. ನಮಸ್ಕಾರ ಶಿವರಾಮ್. ನಮಸ್ಕಾರ. ಏನಿಲ್ಲ ಮೇಡಮ್, ನಮ್ಮ ಮಗಳಿಗೆ ಮದುವೆ ಆಗಿ 4 ವರ್ಷ ಹತ್ತತ್ರ ಆಯ್ತು. ಅವಳಿಗೆ ಏಜ್ ಬಂದು ಇವತ್ತು 28 ವರ್ಷ. ಅವನಿಗೆ ಒಂದು 34 ವರ್ಷ. ಹುಡುಗನಿಗೆ 4 ವರ್ಷ ಆಯ್ತು, ಇನ್ನೂ ಆ ಮಕ್ಕಳದು ಇದಾಗಿಲ್ಲ ಅಂತಂತ. ಓಕೆ, ಎಲ್ಲಾದ್ರೂ ತೋರಿಸಿದಾರಾ ಇದುವರೆಗೂ? ತೋರಿಸಿದಾರೆ ಒಂದ್ಸರಿ. ಅದೇ ಬಂದು ಚೆಕ್ ಮಾಡಿಸಿ ಏನೋ ಮೆಡಿಸಿನ್ ಏನೋ ಕೊಡ್ತೀವಿ ಅಂತ ಹೇಳಿದ್ರಂತ. ಮತ್ತೆ ಇವ್ರು ಹೋಗಿಲ್ಲ. ಈಗೊಂದು ಎಲ್ಲೇ ಹೋಗಿ ಚೆಕ್ ಮಾಡಿಸ್ತಾ ಇದ್ದಾರೆ. ಈಗ ಮೆಡಿಸಿನ್ ಕೊಟ್ಟಿದ್ದಾರೆ ಏನಂತಂದ. ಓಕೆ, ಅಲ್ಲಿ ಹೆಗ್ಗಡೆ ಅನ್ಕೊಟ್ರಿ ಹತ್ರನೇ ಒಂದು ಯಾವ್ದೋ ವಿವೇಕಾನಂದ ಹಾಸ್ಪಿಟ್ಲ್ ಅಂತಂತಿದೆ, ಅಲ್ಲಿ ಹೋಗಿ ಚೆಕ್ ಮಾಡಿಸಿ ಮೆಡಿಸಿನ್ ತಕ್ಕಂತೆ ಇದ್ದಾರೆ ಈಗ. ಹೌದು. ಈಗ ಒಂದು ದಂಪತಿಗಳಿಗೆ ಮಕ್ಕಳು ಆಗಿಲ್ಲ ಅನ್ನೋದಕ್ಕೆ ಕಾರಣ ಹೆಣ್ಣೆ ಕಾರಣ ಅಥವಾ ಗಂಡೆ ಕಾರಣ ಅಂತ ಹೇಳೋಕ್ಕಾಗಲ್ಲ ಸರ್. ಸೊ ಇಬ್ಬರದ್ದು ತಪಾಸಣೆ ಆಗಬೇಕು. ಇಬ್ಬರಲ್ಲಿ ಮಕ್ಕಳು ಆಗಬೇಕು ಅಥವಾ ಸಂತಾನ ಉತ್ಪತ್ತಿನೇ ಆಗೋಕ್ಕೆ ಅಂಶಗಳು ಏನಂದರೆ, ಹೆಂಗಸಲ್ಲಿ ಒಂದು ಅಂಡಾಶಯದಲ್ಲಿ ಅಂಡಾಣುತ್ಪತ್ತ ಸರಿಯಾಗಿ ಆಗಬೇಕು, ಸರಿಯಾದ ಸಮಯದಲ್ಲಿ ಬಿಡುಗಡೆ ಆಗಬೇಕು, ಮತ್ತು ಅವ್ರದ್ದು ಗರ್ಭಾಶಯ ಗರ್ಭನಾಳ ಎರಡೂ ಸರಿಯಾಗಿ ಕೆಲಸ ಮಾಡೋ ಥರ ಇರಬೇಕು. ಅದನ್ನು ಟೆಸ್ಟ್ ಮಾಡಬೇಕಾಗುತ್ತೆ ಸರ್. ಗಂಡಸರಲ್ಲಿ ಒಂದೇ ಒಂದು ಟೆಸ್ಟು ಏನಪ್ಪ ಅಂದರೆ ಸೆಮೆನ್ ಅನಾಲಿಸಿಸ್ ಅಥವಾ ವೀರ್ಯಾಣು ಸಂಖ್ಯೆ ಮತ್ತು ಚಲನೆ ಎಷ್ಟಿದೆ ಅಂತ ಅದಕ್ಕೊಂದು ಟೆಸ್ಟ್ ಮಾಡ್ತಾರೆ. ಅವೆರಡು ಟೆಸ್ಟ್ ರಿಪೋರ್ಟ್ ಸರಿಯಾಗಿ ಇದ್ದ ಮೇಲೆ ಆಗೋ ಸಾಧ್ಯತೆ ಇರುತ್ತೆ.
ಸೊ ಯಾವುದು ಈ ಥರ ಟ್ರೀಟ್ಮೆಂಟ್ ಮಾಡಿದರೆ ಖಂಡಿತವಾಗ್ಲೂ ಗ್ಯಾರಂಟಿ ಆಗಿಬಿಟ್ಟಿದೆ ಪ್ರೆಗ್ನೆನ್ಸಿ ಅನ್ನೋದು ಇಲ್ಲ ಸರ್ ಎಲ್ಲಿನೂ. ಸೊ ಸ್ವಲ್ಪ ತಾಳ್ಮೆ ಇಟ್ಕೋಬೇಕಾಗತ್ತೆ, ಪ್ರಯತ್ನ ಬಿಡಬಾರ್ದು, ಓಕೆ ಥ್ಯಾಂಕ್ ಯು ಸರ್. ಸತತವಾಗಿರಬೇಕು ಸರ್. ಓಕೆ ಮೇಡಮ್, ಮತ್ತೊಬ್ಬರು ಕಾಲರ್ ಇದ್ದಾರೆ, ಹೇಮಾವತಿ ಅಂತ ಹೇಳಿ ಶ್ರೀರಂಗಪಟ್ಟಣದಿಂದ ಕರೆ ಮಾಡಿದ್ದಾರೆ. ಹೇಮಾವತಿ ಅವರೇ ನಮಸ್ತೆ. ನಮಸ್ಕಾರ ಸರ್. ಮೇಡಮ್ ನಿಮ್ಮ ಸಮಸ್ಯೆ ಏನಿದೆ ಕೇಳಿ. ಸರ್ ಸಮಸ್ಯೆ ನಂದಲ್ಲ, ನನ್ನ ಮಗಳಿಗೆ. ಹೇಳಿ. ಅವಳಿಗೆ ಒಂದು ಮಗು ಇದೆ. ಓಕೆ. ಈಗ ಸದ್ಯ ಹೊಟ್ಟೆ ನೋವು ಬಂತು, ಇದ್ದಕ್ಕಿದಂಗೆ ಹೊಟ್ಟೆ ಗರ್ಭದಲ್ಲಿ ಟ್ಯೂಬ್ಸ್ ಹತ್ರ ಗಂಟಿದೆ ಸ್ಮಾಲು ಅಂತ MR ಸ್ಕ್ಯಾನಲ್ಲಿ ಕಾಣಿಸ್ಕೊತು ಅಂತ ಹೇಳಿದ್ರು. ಆಗ ತೆಗೆದಾಗ MR ಸ್ಕ್ಯಾನೇ ತಪ್ಪಿತ್ತು, ಸಣ್ಣ ಸಣ್ಣದಿದೆ, ಗಂಟೇನಿಲ್ಲ, ಟ್ಯೂಬ್ಸ್ ತೆಗಿಯೋದು ಬೇಡ, ಗರ್ಭಕೋಶನೇ ತೆಗಿತೀನಿ ಅಂತ ಹೇಳಿದ್ರು. ಆಗ ತೆಗಿಲಿಲ್ಲ ಮೇಡಮ್. ಇಲ್ಲ, ಫುಲ್ ಬ್ಯಾಟ್ರಿ ಕ್ಯಾಮ್ರಾ ಬಿಟ್ಟು ನೋಡಿದಾಗ ಸ್ಮಾಲ್ ಟ್ಯೂಬ್ಸ್ ಇತ್ತು, ಅದ ಕ್ಲೀನ್ ಮಾಡ್ತೀವಿ, ಗರ್ಭ ತೆಗಿಯಲ್ಲ, ಟ್ಯೂಬ್ಸ್ ನಾವು ತೆಗಿಯಲ್ಲ ಅಂದ್ರೆ ಮತ್ತೆ ಅವ್ರ ಮಗು ಪಡಿಬೋದಾ? ಖಂಡಿತವಾಗ್ಲಿ. ಈಗ ಒಂದ್ ಮಗು ಇದೆ 8 years. ಗರ್ಭಾಶಯ ಚೆನ್ನಾಗಿದೆ, ಗರ್ಭನಾಳ ಚೆನ್ನಾಗಿದೆ ಅಂದರೆ ಖಂಡಿತವಾಗ್ಲೂ ಮಗು ಪಡಿಬೋದು. ಇನ್ನೊಂದು ಹೇಳ್ತೀನಿ, ದೇವರು ಒಂದು ಗರ್ಭಾಶಯ 2 ಗರ್ಭನಾಳ ಇಟ್ಟಿದ್ದಾನೆ. ಒಂದೇ ಗರ್ಭನಾಳ ಇದ್ರೂ ಗರ್ಭಧಾರಣೆ ಆಗೋ ಸಾಧ್ಯತೆ ಚೆನ್ನಾಗಿರುತ್ತಮ್ಮ. ಈಗ ಅವ್ರಿಗೆ 36 ವರ್ಷ ಮೇಡಮ್, ಮಗು ಆರೋಗ್ಯ. ಅವ್ರು ಕೆಲವ್ರು ಹೇಳ್ತಾರೆ ಇನ್ನು ಯಾಕೆ 35 ವರ್ಷ ತುಂಬಾಯ್ತು, ಮಗು ಬೇಡ ಕಣೆ ಅಂತ ನನ್ನ ಮಗಳಿಗೆ ಅಡ್ವೈಸ್ ಮಾಡ್ತಾರೆ. ನಾನು ಇನ್ನೊಂದು ಪಾಪು ಆಗ್ಲಿಮ್ಮ ಅಂತ ಹೇಳಿದ್ವಿ. ಮಗು ಆರೋಗ್ಯವಾಗಿ ಬರಲ್ಲ ಹಾಗೆ ಹೇಗೆ ಅಂತ ಎದುರಿಸ್ತಾರೆ. ಅದಕ್ಕೆ ಈ ತರ ಎಲ್ಲ ಆಗಿದೆಯಲ್ಲ, ಗರ್ಭ ಕ್ಲೀನ್ ಮಾಡಿದ್ದಾರೆ, ಟ್ಯೂಬ್ಸ್ ಇದೆಲ್ಲ ಗಂಟು ತೆಗೆದ್ರು. ಸ್ಮಾಲ್ ಮೇಡಮ್ ಕಿರುಬಿರಳ ಗಾತ್ರ ಆಯ್ತು, 12 mm ಮತ್ತೆ 8 mm ಇತ್ತು. ಆ ಥರದ್ದು 2 ತೆಗೆದ್ರು. ಅದಕ್ಕೆ ಈಗ ಆರೋಗ್ಯವಾಗಿ ಮಗು ಹುಟ್ಟುತ್ತಮ್ಮ, ಯಾಕೆ ಹುಟ್ಟಲ್ಲ? ಈಗ ಎಲ್ಲ ಎದುರಿಸ್ಬಿಟ್ರು ಮೇಡಮ್, ಆಗುತ್ತಮ್ಮ. ಅದಕ್ಕೆ ಮಗು ಗರ್ಭಧಾರಣೆ ಆದ್ಮೇಲೆ ಆರೋಗ್ಯವಾಗಿದೆಯಾ ಇಲ್ಲ ಮಗು ಅನ್ನೋದಕ್ಕೆ ಸಾಕಷ್ಟು ಟೆಸ್ಟ್ಗಳಿದೆ, ಅದು ಮಾಡಿಸಿದ್ರೆ ಮುಂದೆ ಒರೆಸ್ಕೋಬಹುದು. ಥ್ಯಾಂಕ್ ಯು ಮೇಡಮ್ ಕಾಲ್ ಮಾಡಿ ಮಾತಾಡಿದ್ದಕ್ಕೆ. ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಫೈಬ್ರಾಯ್ಡ್ಸ್ ಬಗ್ಗೆ ಏನೆಲ್ಲ ತಪ್ಪು ತಿಳುವಳಿಕೆ ಇರುತ್ತೆ ಅಥವಾ ಯಾವ ಅರಿವು ಬೇಕು ಅದ್ರ ಬಗ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಹೆಲ್ತ್ ಸೆಂಟರ್. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.